ಇವತ್ತು ನಮ್ಮ ಜರ್ನಿ ಸಿದ್ದಾಪುರದಿಂದ ಜೋಗ್ ಜಲಪಾತದ ಕಡೆಗೆ. ಬೆಳಿಗ್ಗೆಯಿಂದಲೇ ಜೋಗ್ ಫಾಲ್ಸ್ ನೋಡಬೇಕು ಅಂತ ಒಂದು ಆಸೆ ಇತ್ತು. ಹಾಗಾಗಿ ನಾವು ಸಿದ್ದಾಪುರದಿಂದ ಜೋಗದ ಕಡೆಗೆ ಇವಾಗ ಪಯಣವನ್ನು ಶುರು ಮಾಡ್ತಾ ಇದ್ದೀವಿ. ಈ ನೇಚರ್ ಎಷ್ಟು ಚೆಂದ ಅಲ್ವಾ? ಎಲ್ಲಿ ನೋಡಿದರೂ ಹಸಿರು, ಎರಡೂ ಕಡೆ ದಟ್ಟವಾದ ಮರಗಳು, ಅದರ ಮಧ್ಯೆ ಸಾಗುವ ರಸ್ತೆ, ತಂಪಾಗಿ ಬೀಸುವಂತಹ ಗಾಳಿ. ಈ ರಕ್ಷಿತ್ ಶೆಟ್ಟಿ ಅವರದು ಒಂದು ಡೈಲಾಗ್ ಇದೆ ಗೊತ್ತಾ, ಹೋಗೋ ಪ್ಲೇಸ್ಗಿನ್ನ ಹೋಗೋ ದಾರಿನೇ ಎಷ್ಟೋ ಚೆನ್ನಾಗಿರುತ್ತೆ ಅಂತ. ಅದು 100ಕ್ಕೆ 100 ಸತ್ಯ. ಅದರಲ್ಲೂ ಮಳೆಗಾಲದ ಸಮಯದಲ್ಲಿ ಭಾಗದ ಪ್ರಕೃತಿ ಇನ್ನೂ ಅದ್ಭುತವಾಗಿ ಕಾಣುತ್ತೆ. ಈ ಗಲಾಟೆ ಗದ್ದಲದಿಂದ ಸ್ವಲ್ಪ ದೂರ ಬಂದು ಪ್ರಕೃತಿ ಮಧ್ಯೆ ಹೀಗೆ ಪ್ರಯಾಣ ಮಾಡೋದು ಮನಸ್ಸಿಗೆ ತುಂಬಾ ನೆಮ್ಮದಿಯನ್ನು ಕೊಡುತ್ತೆ. ನಾವಿವಾಗ ಜೋಗ್ ಫಾಲ್ಸ್ ಬಂದು ರೀಚ್ ಆದ್ವಿ. ನಿಮಗೆಲ್ಲ ಗೊತ್ತಿರೋ ಥರ ನಾವು ಜೋಗ್ ಫಾಲ್ಸ್ನ 2 ವ್ಯೂವಲ್ಲಿ ನೋಡ್ಬೋದು. ಮೊದಲನೆಯದಾಗಿ ನಾವು ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಿಸಿರುವಂತಹ ಈ ಭಾಗದ ವ್ಯೂನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನಾವು ಅಂದ್ಕೊಳ್ತಾ ಇದ್ವಿ ಆಯಿತಾ, ಇವತ್ತು ಸಂಡೇ ಫುಲ್ ರಶ್ ಇರುತ್ತೆ ಅಂತ. ಬಟ್ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಜನ ಇದ್ದರು. ಈ ಬಿಲ್ಡಿಂಗ್ಗೆ IB ಅಥವಾ ಬ್ರಿಟಿಷ್ ಬಂಗ್ಲೆ ಅಂತ ಕರೀತಾರೆ. ಇವಾಗ ನಾವು ಫಾಲ್ಸ್ ಹತ್ರ ಬಂದ್ವಿ. ಇಲ್ಲೇ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಮೌರ್ಯ ಮೂವಿ ಶೂಟ್ ಆಗಿರೋದು. ಇಷ್ಟು ಹೊತ್ತು ಕಾಯ್ತಿದ್ದಂಥ ಜೋಗ್ ಜಲಪಾತದ ದೃಶ್ಯ ಇವಾಗ ನಮ್ಮ ಕಣ್ಣ ಮುಂದೆ ನೀವು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸುತ್ತಮುತ್ತ ಎಲ್ಲಿ ನೋಡಿದರೂ ಹಸಿರು, ದಟ್ಟವಾದ ಕಾಡು, ಅದರ ಮಧ್ಯೆ ಭೋರ್ಗರಿತ ಬೀಳುವಂತಹ ನೀರು, ಅದರ ಶಬ್ದ, ಅದರಲ್ಲೂ ಈ ಜಿಟಿ 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 ಮಳೆ, ಇದೆಲ್ಲ ನೋಡ್ತಾ ಇದ್ದರೆ ನನಗೆ ಮುಂಗಾರು ಮಳೆಯ ಮೂವಿಯ ಒಂದು ಸಾಂಗ್ ನೆನಪಾಗ್ತಾ ಇದೆ. ಮುಂಗಾರು ಮಳೆ ಹೇಗಿತ್ತು ನನ್ನ ಸಾಂಗ್? ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ವಿವನ್ನು ನೋಡಿ ನಾವು ಮತ್ತೊಂದು ಕಡೆ ವ್ಯೂ ಹೇಳಿದೆ ಅಲ್ವಾ, ಆ ವ್ಯೂ ನೋಡೋಣ ಅಂತ ಹೇಳಿ ಹೊರಟ್ವಿ. ಈ ಬ್ರಿಡ್ಜನ್ನು ನೀವು ನೋಡೇ ಇರ್ತೀರಾ. ಇಲ್ಲಿ ಬಂದವರೆಲ್ಲ ಆಲ್ಮೋಸ್ಟ್ ಇಲ್ಲಿ ನಿಲ್ಲಿಸಿ ಫೋಟೋ ಶೂಟ್ಸ್ ಎಲ್ಲ ಮಾಡಿಕೊಂಡು ಹೋಗ್ತಾರೆ. ತುಂಬ ಬ್ಯೂಟಿಫುಲ್ ಆಗಿರುವಂತಹ ವ್ಯೂ ಇದು ಕೂಡ. ನಮ್ಮ ಜರ್ನಿ ಮತ್ತೊಂದು ವ್ಯೂ ಕಡೆ ಸ್ಟಾರ್ಟ್ ಆಯಿತು. ಕಾರ್ ಪಾರ್ಕ್ ಮಾಡೋದಕ್ಕೆ ನಾವು ಪ್ಲೇಸ್ ಹುಡುಕ್ತಾ ಇದ್ದೀವಿ, ಎಲ್ಲೆಲ್ಲೂ ಸಿಗ್ತಿಲ್ಲ, ಅಷ್ಟು ಗಾಡಿಗಳು. ಸರಿ ಆಯಿತು, ಮುಂದೆ ನೋಡೋಣ, ಮುಂದೆ ಎಲ್ಲರೂ ಪ್ಲೇಸ್ ಇರುತ್ತೆ ಅಂತ ಹೋಗ್ತಾ 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 ನಮಗೆಲ್ಲೂ ಪ್ಲೇಸೇ ಸಿಕ್ಕಿಲ್ಲ. ಎಲ್ಲಿ ನೋಡಿದ್ರೂ ಅಷ್ಟು ಗಾಡಿಗಳಿದ್ವು, ಅದರ ಮಧ್ಯೆ ಟ್ರಾಫಿಕ್ ಬೇರೆ. ಹೋಗ್ತಾನೇ ಇದ್ದೀವಿ, ಗಾಡಿಗಳು ಎಲ್ಲೆಲ್ಲೂ ನಿಲ್ಸೋಕ್ಕೆ ಜಾಗ ಇಲ್ಲ. ಸೊ ನಾವೇನು ಡಿಸೈಡ್ ಮಾಡಿದ್ವಿ ಅಂತ, ಹೀಗೆ ಹೋಗೋಣ, ಎಲ್ಲಾದರೂ ಪಾರ್ಕಿಂಗ್ ಜಾಗ ಇದ್ದರೆ ಪಾರ್ಕ್ ಮಾಡಿ ಫಾಲ್ಸ್ಗೆ ಹೋಗೋಣ ಅಂತ. ಬಟ್ ಹೋಗ್ತಾ ಎಲ್ಲೂ ಪ್ಲೇಸೇ ಇಲ್ಲ. ಸೊ ನಾವು ಡಿಸೈಡ್ ಮಾಡಿದ್ವಿ, ಇಲ್ಲಿ ಒಂದು ಸೇತುವೆ ಕಾಣಿಸುತ್ತೆ, ಆ ಸೇತುವೆ ಹತ್ರ ಹೋಗಿ ಫೋಟೋಸ್ ಎಲ್ಲ ತಗೊಂಡು ವೀಡಿಯೋಸ್ ಮಾಡಿಕೊಂಡು ರಿಟರ್ನ್ ಬರಬೇಕಿದ್ರೆ ಹೋಗೋಣ ಫಾಲ್ಸ್ಗೆ ಅಂತ ಹೇಳಿ ನಾವು ಅಂದ್ಕೊಂಡ್ವಿ. ಈ ಸೇತುವೆ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ಫೋಟೋಸ್ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಅಲ್ಲಿ ಮುಂದೆ ನೋಡ್ತಾ ಇದ್ದರೆ ಬೋಟಿಂಗ್ಸ್ ಎಲ್ಲ ಇದೆ. ಜೋಗ್ ಫಾಲ್ಸ್ಗೆ ಬಂದವರು ಈ ಪ್ಲೇಸನ್ನು ಕೂಡ ವಿಸಿಟ್ ಮಾಡಿ. ಇದು ತುಂಬ ನಿಯರ್ ಇದೆ ಫಾಲ್ಸ್ಗೆ. ಇಲ್ಲಿ ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲೇ ಹತ್ತಿರದಲ್ಲಿ ಬೋಟಿಂಗ್ ಕೂಡ ಇದೆ, ಅದನ್ನು ಕೂಡ ನೀವು ವಿಸಿಟ್ ಮಾಡ್ಬೋದು. ಆ ಸೇತುವೆಯನ್ನು ನೋಡಿ ನಾವು ರಿಟರ್ನ್ ಫಾಲ್ಸ್ಗೆ ಹೋಗೋಣ ಅಂತ ಹೊರಟ್ರೆ ನೀವು ನೋಡ್ತಿರ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ. ಅಂದರೆ ಫುಲ್ ಜಾಮ್ ಆಗಿಬಿಟ್ಟಿತ್ತು. ನಾವು ಈ ವ್ಯೂವನ್ನು ನೋಡೋದಕ್ಕೆ ಆಗಿಲ್ಲ.
ಹೇಗೂ ಹತ್ತಿರ ಅಲ್ವಾ, ಇನ್ನೊಂದು ಟೈಮ್ ಬಂದರೆ ಆಯಿತು ಅಂತ ಹೇಳಿ ನಾವು ಹಾಗೆ ಬಂದ್ವಿ. ಇದಾದಮೇಲೆ ನಾವು ನಿಪ್ಲಿ ಫಾಲ್ಸ್ಗೆ ಕೂಡ ಹೋಗಿದ್ದೀವಿ, ಅದು ನೆಕ್ಸ್ಟ್ ಬರುತ್ತೆ ವಿಡಿಯೋ. ನಿಮಗೇನಾದರೂ ನಮ್ಮ ಜರ್ನಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಪ್ಲೇಸ್ಗೆ ವಿಸಿಟ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ. ಹೆಚ್ಚಿನ ವೀಡಿಯೋಗೋಸ್ಕರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.